ಶಿವರಾಜ್, ಇವಳನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕು. ಚಂದ್ರನ ಕೂಡ ಹಾಕ್ಬೇಕು ಅಂದ್ರು, ಅವಳು ಹೋಗೋದನ್ನ ತಡಿಬೇಕು ಅಂತ ಅಂದ್ರು. ನಮ್ ಎಲ್ರನ್ನು ಸಾಯಿಸಿ ಆಮೇಲೆ ಹೋಗಿ. ನನ್ನ ಮಗಳ ಗುರಿಗೋಸ್ಕರ ನಾನು ಸಾಯೋದಕ್ಕೂ ಸಿದ್ಧ ಆಗಿದ್ದೀನಿ. ನಿನ್ನ ಹೆತ್ತಿದ್ದಕ್ಕೆ ನಿನ್ನ ಕೈನಲ್ಲಿ ನಮ್ಮ ಸಾವು ಅಂತ ಬರ್ದಿದೆ. ಮೊದಲು ನಮ್ಮನ್ನ ಕೊಂದು ಹಾಕಿ ಆಮೇಲೆ ಅವಳನ್ನ ಕೂಡ ಹಾಕೋ. ಏನ್ ನೋಡ್ತಿದ್ಯೋ? ಸಾಯಿಸು. ಮುಂದೆ ಫ್ಯೂಚರಲ್ಲೂ ನನ್ನ ವಿಷಯದಲ್ಲಿ ಕೂಡ ನೀವು ಹೀಗೆ ಮಾಡ್ತೀರಾ ಅಲ್ವಾ ಅಪ್ಪ? ಅಕ್ಕನ ಹತ್ರ ನೋಡೋದಕ್ಕಿಂತ ಸತ್ತೋಗೋದೇ ಒಳ್ಳೇದು. ಸಾಯಿಸ್ಬಿಡಿ ಅಪ್ಪ, ಸಾಯಿಸ್ಬಿಡಿ. ಅಮ್ಮ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸೈಡಿಗೆ ಬನ್ನಿ. ಏಯ್, ನೀನು ನಿಮ್ಮಪ್ಪ ಇಬ್ರು ಚಂದ್ರ ಮಾತನ್ನ ಒಪ್ಕೊಳ್ಳಿ. ಏನು ಅಂದ್ರೆ, ನಾನು ಯಾವತ್ತೂ ಕೂಡ ನಿಮಗೆ ಎದುರು ಮಾತಾಡಿ ಇಲ್ಲ. ಈ ಒಂದು ಸಲ ಚಂದ್ರಕಲೆಗೆ ಅವಕಾಶ ಮಾಡಿಕೊಡಿ. ಶಭಾಷ್, ತುಂಬಾ ಚೆನ್ನಾಗಿದೆ. ತಪ್ಪು ಮಾಡಿರೋ ಮನೆ ಮಗಳಿಗೋಸ್ಕರ ನೀವು ತೋರಿಸ್ತಾ ಇರೋ ಮಮಕಾರ ಪ್ರೀತಿ ಆಶ್ಚರ್ಯಪಡಿಸ್ತಿದೆ. ಮರ್ಯಾದೆ ತೆಗ್ದಿರೋ ಮಗಳಿಗೋಸ್ಕರ ಸಾಯೋದಕ್ಕೂ ಸಿದ್ಧರಾಗಿರೋ ನಿಮ್ ತ್ಯಾಗನ ನೋಡಿ ನನ್ಗೆ ನಾಚಿಕೆ ಆಗ್ತಿದೆ. ಅಂದ್ರೆ ಈಗ ಅವಳಿಗೆ ಅವಕಾಶನ ಕೊಟ್ಟು ನನ್ನ ಮರ್ಯಾದೆನ ನನ್ನ ಕೈಯಾರೆ ಬಿಟ್ಕೊಡ್ಬೇಕು ಅಂತೀರಾ? ಅಷ್ಟೇ ತಾನೇ?